ಒಂದ್ ಕಡೆ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಕುರಿತಂತೆ ಈಗ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜುಲೈ 8ರಂದು ಬೀದಿ ಬದಿ ವ್ಯಾಪಾರ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸರ್ಕಾರದ ನಡೆಯ ವಿರುದ್ಧವಾಗಿ ವ್ಯಾಪಾರಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜುಲೈ 8ರಂದು ವ್ಯಾಪಾರ ಬಂದ್ ಮಾಡಿ ಪ್ರತಿಭಟನೆಗೆ ತೀರ್ಮಾನ ಮಾಡಿದ್ದಾರೆ. 6 ಪ್ರಮುಖ ಸಂಘಟನೆಗಳ ನೇತೃತ್ವದಲ್ಲಿ ಬಂದ್ಗೆ ಕರೆ ಕೊಡಲಾಗಿದೆ. ಬೀದಿ ಬದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದು, ಪಾದಚಾರಿಗಳ ಅನುಕೂಲಕ್ಕಾಗಿ ಬೀದಿ ಬದಿ ವ್ಯಾಪಾರಿಗಳ ತೆರವುಗೊಳಿಸುವಂತಹ ಕಾರ್ಯಗಳಾಗ್ತಾ ಇದೆ. ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೂ ಕೋರ್ಟ್ ಆದೇಶ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಐಡಿ ಕಾರ್ಡ್ ನೀಡಬೇಕು. ಈಗ ಐಡಿ ಕಾರ್ಡ್ ನೀಡಿದ್ರು ನಮ್ಮನ್ನ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಫುಟ್ಪಾತ್ ತೆರವು ವೇಳೆ ಬೀದಿ ಬದಿ ವ್ಯಾಪಾರಿಗಳ ಎತ್ತಂಗಡಿ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಬೀದಿ ಬದಿ ವ್ಯಾಪಾರಿಗಳ ಪರಿಸ್ಥಿತಿ ಅಂದ್ರೆ ಅವರ ಜೀವನ ನಡೆಸೋದು ಹೇಗೆ, ಮುಂದಿನ ಭವಿಷ್ಯ ಏನು ಅನ್ನುವಂಥ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಫುಟ್ಪಾತ್ ಕಾರ್ಯಾಚರಣೆ ವಿರುದ್ಧ ಒತ್ತಡ ಇದ್ದೇ ಇರುತ್ತೆ. ಜನರ ಒಳ್ಳೆಯದಕ್ಕೆ ನಾನು ನಿಷ್ಠುರ ಆದ್ರೂ ಪರವಾಗಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರ ಹೇಳಿಕೆ ಇದು. ಏನಾದ್ರೂ ಸುಧಾರಣೆ ಆಗ್ಬೇಕಾದ್ರೆ ಇದೆಲ್ಲ ಎದುರಿಸಲೇಬೇಕು ಅಂತ ಹೇಳಿ ಸಚಿವರು ಮಾತನಾಡಿದ್ದಾರೆ. ಒತ್ತಡ ಇದ್ದೇ ಇರ್ತದೆ, ಒತ್ತಡ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಏನಾದರೂ ಒಂದು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಈಗ ನಾನು ನಿಷ್ಠುರ ಆಗ್ತಾ ಇದ್ದೀನಿ, ನಿಜ. ಹೌದು, ಆಯಿತಾ, ನಿಷ್ಠುರ ಆಗ್ತಾ ಇದ್ದೀನಿ. ನಾವು ಕೂಡ ಏನೂ ಮಾಡದೆ ಚೆನ್ನಾಗಿ ಒಳ್ಳೆ ಮಾತು ಹೇಳ್ಕೊಂಡು ಓಡಾಡ್ಕೊಂಡು ಇರ್ಬೋದು. ಬರೀ ಒಳ್ಳೆ ಮಾತು ಹೇಳ್ಕೊಂಡು ಓಡಾಡ್ಕೊಂಡಿದ್ರೆ ಬೆಂಗಳೂರು ಸುಧಾರಣೆ ಆಗುತ್ತಾ? ಬೆಂಗಳೂರು ಸುಧಾರಣೆ ಆಗಬೇಕಾ ಬೇಡವಾ? ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಯಾರೋ ಒಬ್ಬರು ಈಗ ನಾವು ನಿಷ್ಠುರ ಆಗಬೇಕಾಗತ್ತೆ. ನಾವು ನಿಷ್ಠುರ ಆದರೂ ಪರವಾಗಿಲ್ಲ, ಅದರಿಂದ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೇದಾಗಲಿ ಬಿಡಿ ಅಂತ ನಾನು ಹೇಳ್ಬೋದು ಅಷ್ಟೇ. ಜೊತೆಗೆ ನಾವು ಏನು ಪ್ರಯತ್ನನೇ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಈ ಜವಾಬ್ದಾರಿ ತಗೊಂಡು ನಮ್ಮ ತಪ್ಪಾಗೋದಿಲ್ವಾ? ಪ್ರಯತ್ನನೇ ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ ಕನಿಷ್ಠ ಏನಾಗುತ್ತೋ ಬಿಡುತ್ತೋ ನಮ್ಮ ಪ್ರಯತ್ನ ಅಂತೂ ನಾವು ಮಾಡಬೇಕು. ಈ ಹುದ್ದೆಗೆ ನಾವು ನ್ಯಾಯ ಕೊಡಬೇಕು ಅಂದರೆ, ಈ ನಮಗೆ ನಾವು ನ್ಯಾಯ ಮಾಡಬೇಕು ಅಂದರೆ ನಮ್ಮ ಕೈಗೆ ಕೊಟ್ಟಿರೋ ಜವಾಬ್ದಾರಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದನ್ನ ಪ್ರಯತ್ನ ಮಾಡಬೇಕು. ಪ್ರಯತ್ನ